You're watching Raj Focus, news at speed. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ನಡೆದ ಒಂದು ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ನಾಗರಿಕತೆ, ಸಮಾಜ, ದೇಶ ಎಷ್ಟೇ ಮುಂದುವರೆದ್ರೂ ನಮ್ಮಲ್ಲಿರೋ ಕೆಲವು ಮೌಢ್ಯ ಮತ್ತು ಮೂರ್ಖತನ ಇನ್ನೂ ಕಮ್ಮಿಯಾಗಿಲ್ಲ, ಕಮ್ಮಿ ಆಗೋದೂ ಇಲ್ಲ ಅನ್ನಿಸ್ತಿದೆ ಬಿಡಿ. ಕೆಲವು ಸಾಮಾಜಿಕ ಪಿಡುಗುಗಳು ಹೆಂಗಿರ್ತವೆ ಅಂದರೆ ಅವು ಎಂದಿಗೂ ಮರೆಯಾಗೋದೇ ಇಲ್ಲ. ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದರೆ ನಮ್ಮ ಸಮಾಜದಲ್ಲಿ ಈಗಲೂ ಅಕ್ರಮ ಲಿಂಗ ಪತ್ತೆ ಮಾಡಿಸೋದು ಮತ್ತು ಹೆಣ್ಣು ಮಗು ಅಂತ ಗೊತ್ತಾದರೆ ಅದನ್ನು ಭ್ರೂಣ ಹತ್ಯೆ ಮಾಡಿಸೋದು. ಸ್ನೇಹಿತರೆ, ನಾವೀಗ 2026ರಲ್ಲಿದ್ದೀವಿ. ಅಂದರೆ ಹತ್ತತ್ರ 20 ಸೆಂಚುರಿಗಳನ್ನು ಮುಗಿಸ್ಬಿಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಬೆಳ್ಕೊಂಡು ಹೋಗ್ತಾನೆ ಇದ್ದೀವಿ. ನಾವು ಶೈಕ್ಷಣಿಕವಾಗಿ ತುಂಬ ಮುಂದುವರೆದಿದ್ದೀವಿ. ಆದರೆ ದುರಂತ ಅಂದರೆ ಏನು ಗೊತ್ತಾ? ಸಾಮಾಜಿಕವಾಗಿ ಮಾನವೀಯತೆಯಲ್ಲಿ ಎಲ್ಲೋ ಸೋತು ಹೋಗಿದ್ದೀವಿ ಅನಿಸುತ್ತೆ ಸ್ನೇಹಿತರೆ. ನಮ್ಮ ಸಮಾಜದಲ್ಲಿ ಹೆಣ್ಣನ್ನು ಒಂದು ದೇವರ ಥರ ಪೂಜಿಸೋ ನಾವು ಅದೇ ಹೆಣ್ಣು ಮಗುವನ್ನು ಹುಟ್ಟೋ ಮುಂಚೆನೆ ಕೊಂದಾಕ್ಬಿಡ್ತೀವಿ. ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಈಗಲೂ ಎಷ್ಟು ಹಿಂದೆ ಇದ್ದೀವಿ ಅನಿಸುತ್ತೆ. ಹಾಗೆ ತುಂಬ ನೋವಾಗುತ್ತೆ ಸ್ನೇಹಿತರೆ. ಹೆಣ್ಣನ್ನು ಸಮಾಜದ ಕಣ್ಣು ಅಂತ ಹೇಳೋ ನಾವು ಹೆಣ್ಣು ಮಗು ಕಣ್ಣು ಬಿಡುವ ಮುಂಚೆನೆ, ಸಮಾಜ ನೋಡುವ ಮುಂಚೆನೆ ಆ ಕೂಸಿನ ಕಣ್ಣನ್ನೇ ಕಿತ್ತಾಕ್ಬಿಡ್ತೀವಿ. ಎಂಥ ದುರಂತ ಅಲ್ವಾ? ಹಾಗಾದ್ರೆ ಹೆಣ್ಣಾಗಿ ಹುಟ್ಟೋದೇ ಅಪರಾಧನ? ನಮ್ಮ ಅಮ್ಮ ಹೆಣ್ಣಲ್ವಾ? ನಮ್ಮ ಅಜ್ಜಿ ಹೆಣ್ಣಲ್ವಾ? ನಮ್ಮ ಅಕ್ಕ ತಂಗಿಯರು ಹೆಣ್ಣಲ್ವಾ? ನಮ್ಮ ಸಂಗಾತಿ ಹೆಣ್ಣಲ್ವಾ? ಇವ್ರನ್ನೆಲ್ಲ ನಾವು ಒಪ್ಪಿಕೊಳ್ಳೋರು. ಅದೇ ನಮಗೆ ಮಾತ್ರ ಒಂದು ಹೆಣ್ಣು ಮಗು ಆಗೋದನ್ನು ಯಾಕೆ ನನ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಅಲ್ಲ ಸ್ನೇಹಿತರೆ, ಆದರೆ ಹೀಗೆ ಮಾಡೋರು ಇದ್ದಾರೆ ಅಲ್ವಾ? ಮೊನ್ನೆ ಮೈಸೂರಲ್ಲಿ ಮತ್ತು ಹೊಸಕೋಟೆಯಲ್ಲಿ, ನೆಲಮಂಗಲದಲ್ಲಿ 3 ಕಡೆ ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದಂಥ ಒಂದು ಗುಂಪನ್ನು ಸ್ಥಳೀಯ ಪೊಲೀಸರು ಕಂಡಿಡಿದು ಬಂಧಿಸಿ ಜೈಲ್ಗಟ್ಟಿದ್ದಾರೆ. ಆದರೆ ಅದು ಬೇರೆ ವಿಚಾರ ಬಿಡಿ. ನಮ್ಮ ಸಮಾಜ ಯಾವತ್ತೂ ಬದಲಾಗಲ್ಲ. ಅಂಥ ಪಾಪಿಗಳು ಇದ್ದೇ ಇರ್ತಾರೆ. ಭ್ರೂಣಲಿಂಗ ಪತ್ತೆ ಮಾಡ್ತಾರೆ, ಹಣಕ್ಕೋಸ್ಕರ ಅದನ್ನು ಹತ್ಯೆನೂ ಮಾಡ್ತಾರೆ. ಇದು ಸಾಮಾನ್ಯ. ಆದರೆ ಒಂದು ಬೇಜಾರಿನ ವಿಚಾರ ಏನಪ್ಪ ಅಂದರೆ, ಭ್ರೂಣಲಿಂಗ ಪತ್ತೆ ಮಾಡೋ ಅಂಥ ಅಡ್ಡದ ಮೇಲೆ ದಾಳಿ ಮಾಡಿದಾಗ ಆ ಸ್ಥಳದಲ್ಲಿ ಭ್ರೂಣಲಿಂಗ ಪರೀಕ್ಷೆಗೆ ಅಂತ ಬಂದಿದ್ದಂಥ ತುಂಬ ಜನ ಗರ್ಭಿಣಿಯರು ಮತ್ತು ಪೋಷಕರು ಸಿಕ್ಬಿದ್ದಿದ್ದು. ನಾಚಿಕೆ ಆಗ್ಬೇಕು ಕಣ್ರಿ ಇಂಥ ಜನಗಳಿಗೆ. ನಿಜಕ್ಕೂ ನಾಚಿಕೆ ಆಗ್ಬೇಕು. ಸಾಮಾಜಿಕವಾಗಿ ಉದ್ದುದ್ದ ಭಾಷಣ ಮುಗಿತಾರೆ ಕಣ್ರಿ ಜನರು. ಉದ್ದುದ್ದ ಭಾಷಣ ಮಾಡ್ತಾರೆ. ಏನು ಇವರಂತ ಸಾಚಾ ಜನ ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಆದರೆ ಮಾಡೋದು ಇಂಥ ಮಣ್ಣು ತಿನ್ನೋ ಕೆಲಸ ಅಲ್ವಾ? ಎಷ್ಟೋ ಕಡೆ ಸ್ನೇಹಿತರೆ 5 ತಿಂಗಳು 6 ತಿಂಗಳು ತುಂಬಿದ ಗರ್ಭಿಣಿಯರು ಗರ್ಭಪಾತ ಮಾಡಿಸ್ಕೊಂಡಿರೋಂಥ ಉದಾಹರಣೆಗಳಿವೆ ಕಣ್ರಿ. ನೀವೊಂದ್ಸಲ ಯೋಚನೆ ಮಾಡಿ ನೋಡಿ,
6 ತಿಂಗಳು ಗರ್ಭ ಅಂದ್ರೆ ಅದು ಭ್ರೂಣವಲ್ಲ ಕಣ್ರಿ, ಅದು ಹೆಚ್ಚು ಕಡಿಮೆ ಪರಿಪೂರ್ಣವಾದ ಮಗು. ಅಂತ ಮಗನ ತೆಗ್ಸೋದು ಒಂದು ಕೊಲೆ ಅಲ್ವೇನ್ರಿ? ನಿಜವಾಗ್ಲೂ ಕೊಲೆಗೆ ಸಮಾನನೇ ಅದು. ಅಕಸ್ಮಾತ್ ಏನಾದ್ರೂ ಮಗು ಅಂಗವಿಕಲ ಭ್ರೂಣವಾಗಿದ್ರೆ, ಮಗುವಿನ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಆ ಭ್ರೂಣನ ತೆಗ್ಸೋದ್ರಲ್ಲಿ ಒಂದು ಅರ್ಥ ಇದೆ. ನಿಜಕ್ಕೂ ಅದು ಅಪರಾಧ ಅಲ್ಲ, ಅದಕ್ಕೆ ಕಾನೂನಿನಲ್ಲಿ ಅವಕಾಶನೂ ಸಹ ಇರಬಹುದು. ಆದರೆ ಕೇವಲ ಹೆಣ್ಣು ಅನ್ನೋ ಒಂದೇ ಕಾರಣಕ್ಕೆ ಗರ್ಭಪಾತ ಮಾಡಿಸೋದು ನಿಜಕ್ಕೂ ಅಪರಾಧ ಕಣ್ರಿ. ಇಂಥವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಕನಿಷ್ಠ 5 ವರ್ಷ ಜೈಲಿಗೆ ಹಾಕ್ಬೇಕು. ಪೇರೆಂಟ್ಸ್ನೂ ಹಾಕ್ಬೇಕು, ಆ ಗರ್ಭಪಾತ ಮಾಡಿಸೋರ್ನೂ ಹಾಕ್ಬೇಕು, ಅದ್ರ ಗ್ಯಾಂಗ್ ಇದಾವಲ್ಲ ಅದನ್ನ ಪರೀಕ್ಷೆ ಮಾಡೋ ಅಂತ ಅವ್ರನ್ನೂ ಒಳಗಡೆ ಹಾಕ್ಬೇಕು. ಇವ್ರಿಗೆ ಬೇಲೆ ಸಿಗಬಾರ್ದು. ಗರ್ಭಪಾತ ಮಾಡಿಸೋ ಅಂತ ತಂದೆ ತಾಯಿರಿದಾರಲ್ಲ, ಅವ್ರಿಗೆ ನನ್ನೊಂದು ಮಾತು ಕಣ್ರಿ. ಜನರೇ ನೋಡಿ ಸ್ವಾಮಿ, ಹೊಟ್ಟೆಲಿರೋದು ನಿಮ್ದೇ ಕೂಸು ಕಣ್ರಿ, ನಿಮ್ದೇ ಕಂದ. ಅದು ನಿಮ್ಮಿಬ್ಬರ ಪ್ರೀತಿ ಸಂಕೇತ ಕಣ್ರಿ. ಅದು ಪುಟ್ಟ ಕೈ ಚಾಚ್ತಾ ಇರುತ್ತೆ, ನಿಮ್ಮ ಅಪ್ಪಿಗೆ ಬೇಕು ನನಗೆ ಮಮ್ಮಿ ಡ್ಯಾಡಿ ಅಂತ ಕಂದನ್ನ ಕರಳಲ್ಲೇ ಕತ್ತರಿಸ್ಬಿಡ್ತಿರಲ್ರಿ. ಆ ಮಗು ಕೊಲ್ಲುವಂತ ಅಪರಾಧನಾದ್ರೂ ಏನ್ ಮಾಡಿತ್ತೇಳಿ? ದಯವಿಟ್ಟು ಚಿಗುರಿನಲ್ಲೇ ಚೂಟ್ಬೇಡ್ರಿ ಕಣ್ರಿ. ಆ ಹೆಣ್ಮಗುಗೂ ಒಂದು ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಸ್ನೇಹಿತರೆ, ಗರ್ಭಪಾತ ಮಾಡಿಸುವಂತ ಪೋಷಕರಿಗೆ ನಂದು 3 ಪ್ರಶ್ನೆಗಳಿದಾವೆ ಕಣ್ರಿ, ಕೇಳ್ಬಿಡ್ತೀನಿ. ಪ್ರಶ್ನೆ 1, ಹೆಣ್ಣು ಮಗು ಆದರೆ ಅದು ನಿಮಗೆ ಅವಮಾನವ? ಅಥವಾ ಒಂದು ಹೆಣ್ಣು ಮಗುವನ್ನು ಪಡೆದು ಅದನ್ನು ಸಾಕಿ ಸಮಾಜಕ್ಕೊಂದು ಕೊಡುಗೆ ಕೊಡಲಾರದಷ್ಟು ಬಲಹೀನರೇನ್ರಿ ನೀವು? ಪ್ರಶ್ನೆ 2, ಈ ಮುಂಚೆ ನಂಗಾಗಲೇ 2 ಹೆಣ್ಮಕ್ಳಿದಾವೆ, 3ನೇದು ಹೆಣ್ಣಾಗ್ಬಿಟ್ರೆ ಅಂತ ಗರ್ಭಪಾತ ಮಾಡಿಸ್ತೀನಿ ಅಂತ ನೀವೇನಾದರೂ ವಾದ ಮಾಡೋದಾದ್ರೆ ನನ್ನ ಪ್ರಶ್ನೆ ಇಷ್ಟೆ, ಈಗಾಗಲೇ ನಿಮಗೆ 2 ಹೆಣ್ಮಕ್ಳಿದಾವೆ ಅಂದಮೇಲೆ ಇನ್ನೊಂದು ಮಗುವಿನ ಅವಶ್ಯಕತೆ ಆದರೆ ಏನಿತ್ರಿ ನಿಮಗೆ? ಹೆಣ್ಣಾಗಲಿ ಗಂಡಾಗಲಿ 2 ನಿಮ್ಮ ಮಕ್ಕಳೇ ಅಲ್ವೇನ್ರಿ? ಗಂಡಾದರೆ ಮಾತ್ರ ನಿಮ್ಮ ಮಗು, ಹೆಣ್ಣಾದರೆ ನಿಮ್ಮ ಮಗು ಅಲ್ವಾ? ನನ್ನ 3ನೇ ಪ್ರಶ್ನೆ, ಗರ್ಭಪಾತದಂಥ ಅಮಾನವೀಯ ಪ್ರಕರಣದಲ್ಲಿ ಪಾಲ್ಗೊಳ್ಳುವ ಪೋಷಕರೇ, ಇಲ್ಲಿ ಯಾರ್ದ್ರಿ ತಪ್ಪು? ಆ ಮಗು ಹೆಣ್ಣಾಗಿ ಹುಟ್ಟಿದ್ದು ತಪ್ಪ, ಅಥವಾ ನಿಮ್ಮಂತ ತಂದೆ ತಾಯಿಯರಿಗೆ ಹೆಣ್ಣಾಗಿ ಹುಟ್ಟಿತ್ತಪ್ಪ ರೀ? ಅಥವಾ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಗರ್ಭ ಧರಿಸಿದ ನಂತರ ಗರ್ಭಪಾತ ಮಾಡಿಸೋಕೆ ಮುಂದಾಗಿರೋ ನಿಮ್ಮಂತವ್ರು ತಪ್ಪ? ಇಲ್ಲಿ ಯಾರ್ದ್ರಿ ತಪ್ಪು? ನನ್ನ ಪ್ರಕಾರ ಇಂಥ ತಂದೆ ತಾಯಿಗಳಿಗೆ ಜನಿಸಿದ ಆ ಮಗುವಿನದೇ ತಪ್ಪು. ಸಮಾಜ ಬದಲಾಗಲಿ ಸ್ನೇಹಿತರೆ, ಮನಸ್ಸುಗಳು ಬದಲಾಗಲಿ, ನಮ್ಮ ಮೌಢ್ಯಗಳು ಬದಲಾಗಲಿ. ಹೆಣ್ಣನ್ನು ಬದುಕಲಿಕ್ಕೆ ಬಿಡಿ, ಹೆಣ್ಣು ಕೂಡ ಬದುಕಲಿ. ಯಾರಿಗೆ ಗೊತ್ತು ಯಾವ ತಾಯಿ ಹೊಟ್ಟೆಯಲ್ಲಿ ಯಾವ ಇಂದಿರಾ ಗಾಂಧಿ, ಯಾವ ಕಲ್ಪನಾ ಚಾವ್ಲಾ, ಯಾವ ಮದರ್ ತೆರೇಸಾ, ಯಾವ ಸರೋಜಿನಿ ನಾಯ್ಡು ಹುಟ್ಟಿ ಬರ್ತಾಳೋ. ಹುಟ್ಟಿ ಬರಲಿ, ಅವಕಾಶ ಮಾಡಿಕೊಡಿ. ನಮಸ್ಕಾರ ಕಣ್ರಿ.